ಎಲ್ರಿಗೂ ನಮಸ್ಕಾರ. ಇವತ್ತೇನೊಂದು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಪ್ರಯುಕ್ತ ನಾವು JDS BJP ಮೈತ್ರಿ ಧರ್ಮದಲ್ಲಿ ಹೋಗ್ತಾ ಇದ್ವಿ. ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರಾದಂಥ HD ದೇವೇಗೌಡರು, ಕುಮಾರಸ್ವಾಮಿ ಅವರು ಒಂದು BJP ಜೊತೆ ಮೈತ್ರಿ ಮಾಡಿಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು JDS BJP ಪರವಾಗಿ ಕೆಲಸ ಮಾಡಿದ್ವಿ. ಅದೇ ಒಂದು ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕಂತ ನಾವು ದಿವಂಗತ ವೇಮಗಲ್ ಭಾಗದಲ್ಲಿ ದಿವಂಗತ ಬೈರೇಗೌಡರು ಕಟ್ಟಂತ ಒಂದು ಜನತಾ ಪಕ್ಷದಲ್ಲಿ ನಾವು ಗುರ್ಸ್ಕೊಂಡು ಜನತಾ ಪರಿವಾರದಲ್ಲಿ ಬಂದಂತವ್ರು. ನಾವು ಮೂಲತಃ ಅಂದಿನಿಂದ ಇಂದಿನವರೆಗೂ ಸಹ ನಾವು ಜನತಾ ಪರಿವಾರದಲ್ಲಿ ಇದ್ದಂಥವ್ರು. ಬೈರೇಗೌಡರು ಹೋದ ನಂತರ ಕೃಷ್ಣ ಬೈರೇಗೌಡರು ಇದ್ರು. ಕೃಷ್ಣ ಬೈರೇಗೌಡನ ನಾವು ಕಾಂಗ್ರೆಸ್ಗೆ ಹೋದ ನಂತರ ನಾವು JDS ಅಲ್ಲೇ ಇಲ್ಲಿ ಮತ್ತೆ ಜನತಾ ಪರಿವಾರ ಹೋಗಿ ನಾವು JDS ಪಕ್ಷದಲ್ಲಿ ಉಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. JDS ಅಲ್ಲೇ ಉಳ್ಕೊಂಡ್ವಿ. ನಾವು ಅಂದಿನಿಂದ ಇಂದಿನವರೆಗೂ ಜನತಾ ಪರಿವಾರ JDS ಅಂದ್ರೆ ನಮ್ಗೆ ಬೇರೆ ಪಕ್ಷದ ನಿಲುವುಗಳು ಗೊತ್ತಿಲ್ಲ, ಬೇರೆ ಪಕ್ಷದ ತತ್ವ ಸಿದ್ಧಾಂತಗಳು ಗೊತ್ತಿಲ್ಲ. ನಾವು ಅದೇ ಒಂದು ಸಿದ್ಧಾಂತ JDS ಒಂದು ಸಿದ್ಧಾಂತದಲ್ಲೇ ಹೋಗ್ತಾ ಇದೀವಿ. ಇವತ್ತು ಎಲ್ಲೋ ಒಂದ್ ಕಡೆ ನಮ್ಗೆ ಕಳೆದ ಚುನಾವಣೆಯಲ್ಲಿ ಶ್ರೀನಿವಾಸ್ ಗೌಡರು JDS ಅಲ್ಲಿ ಅಭ್ಯರ್ಥಿಯಾಗಿ ಗೆದ್ದು ಮತ್ತೆ ನಮ್ಮ ಪಕ್ಷ ಬಿಟ್ಟು ಹೋದಾಗ ನಮ್ಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿದಂತ ನಮ್ಮ CM ಶ್ರೀನಾಥ್ ಅಣ್ಣವರು ಮತ್ತೆ 2023ರಲ್ಲಿ ಈ ಒಂದು ವೇಮಗಲ್ ಕೋಲಾರ ಭಾಗದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 53,000 ಮತಗಳನ್ನು ಕೂಡ ಈ ಭಾಗದ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತ ಕೊಟ್ಟಂತ ಒಂದು ಗ್ರಾಮೀಣ ಪ್ರದೇಶ CM ಶ್ರೀನಾಥ್ ಅಣ್ಣವರಿಗೆ. ಇವತ್ತು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಪಕ್ಷ ಬಹಳ ಸದೃಢವಾಗಿದ್ದು, ಬಹಳ ಗಟ್ಟಿಶಾಲಿಯಾಗಿದ್ದು, ಒಳ್ಳೆ ಕಾರ್ಯಕರ್ತರು ಸ್ವಾಭಿಮಾನದಿಂದ ಇದ್ದು ಕೂಡ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಪಕ್ಷದಲ್ಲಿ ಸ್ವಾಭಿಮಾನದವರಿಗೆ ಪಕ್ಷ ಕಟ್ಟಂತ ಕಾರ್ಯಕರ್ತರಿಗೆ ಇವತ್ತು ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿರೋಂಥ ನಮ್ಮೆಲ್ಲರ ಕೊರಗು ಮತ್ತೆ ನೋವು. ಇವತ್ತು ಏನಾಗಿದೆ ನಮ್ಮ ಪಕ್ಷದಲ್ಲಿ, ನಮ್ಮ ನಾಯಕರು ಯಾಕೆ ಇಂಥ ಒಂದು ತೀರ್ಮಾನ ತಗೊಂಡ್ರು? ವರ್ತೂರ್ ಪ್ರಕಾಶ್ ಅವರು ನಮ್ಮ ಪಕ್ಷನ ಏನಾದ್ರು ದತ್ತಗೇನ ತಗೊಂಡ್ಬಿಟ್ಟವ್ರ JDS ಪಕ್ಷನ. ಅವ್ರು ಹೇಳ್ತಾರೆ ದುಡ್ಡಿರೋರು ಕೊಟ್ರೆ ಮಾತ್ರ ಗೆಲ್ಲೋದು, ಮೂಟಿಲಿ ಎತ್ಕೊಂಬರ್ಬೇಕು, ಅವ್ರ ಹತ್ರ ದುಡ್ಡಿಲ್ಲ ಗೆಲ್ಲಲ್ಲ. ಅಂದ್ರೆ ಸ್ವಾಮಿ, ನೀವು 2018 ಚುನಾವಣೆಯಲ್ಲಿ 51,000 ಮತ ತಗೊಂಡಿದ್ದು, CM ಶ್ರೀನಾಥ್ ಅವರು 53,000 ಮತ ತಗೊಂಡಿದ್ದು. ಆ ಕಳೆದ ಹಿಂದಿನ ಚುನಾವಣೆಯಲ್ಲಿ ನೀವು 2013ರಲ್ಲಿ 35,000 ಮತ ತಗೊಂಡಿದ್ರಲ್ಲ, ಅವತ್ತು ನೀವು ಎಷ್ಟು ದುಡ್ಡು ಹಂಚಿದ್ರಿ ಸ್ವಾಮಿ ಕೋಲಾರ ಕ್ಷೇತ್ರದಲ್ಲಿ? ಅವತ್ತು ನೀವು ಮೊದಲೇ ದುಡ್ಡಿಲ್ಲ ಅಂದ್ರೂ ಕೂಡ 35,000 ಜನ ಸ್ವಾಭಿಮಾನದಿಂದ ನಿಮ್ಗೆ ವೋಟ್ ಮಾಡಿದ್ರಲ್ಲ. ಇವತ್ತು ಸಹ ಅದೇ JDS ನ ಸ್ವಾಭಿಮಾನ ನಿಷ್ಠಾವಂತವರು ನಮ್ಮ JDS ಅಭ್ಯರ್ಥಿಗಳೇ ಸ್ವಾಭಿಮಾನದಿಂದ ವೋಟ್ ಆಗೋದು ನಿರ್ಧರಿಸಿದ್ರು. ಆದ್ರೆ ನೀವೇನ್ ಮಾಡಿದ್ದು? ಇವತ್ತು ನೀವು ನಮ್ಮ ಪಕ್ಷನ ಹಾಳು ಮಾಡ್ಬೇಕಂತ ಹೇಳ್ಬಿಟ್ಟು JDS ನ ಸಂಪೂರ್ಣ ನೆಲೆಕಚ್ಚಂಗ್ ಮಾಡ್ಬೇಕು, ಮುಗಿಸ್ಬೇಕಂತ ಹೇಳ್ಬಿಟ್ಟು ನಿಮ್ಮ ಬೆಂಬಲಿತರಿಗೆ ನಮ್ಮ ಪಕ್ಷದಲ್ಲಿ ನೀವು ಅಭ್ಯರ್ಥಿಗಳು ಮಾಡುವಂತ ಕೆಲಸ ಮಾಡಿದ್ರೆ ಅದು ಎಲ್ಲೋ ಒಂದ್ ಕಡೆ ನಮ್ಮ ನಾಯಕರಿಗೆ ಯಾಕೆ ಈ ರೀತಿ ಅಂತ ಮಾಹಿತಿ ಕೊರತೆ ಆಯ್ತು ಅಂತ ನಮ್ಗೆ ಬಹಳ ನೋವಿದೆ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಇಲ್ಲಿ ನಮ್ಮ JDS ನೆಲೆ ಇರೋಂಥ ಗ್ರಾಮೀಣ ಪ್ರದೇಶದಲ್ಲಿ ನಾವು ಬಹಳ ಶಕ್ತಿವಂತವಾಗಿದ್ದೀವಿ. ನೀವು ಯಾವುದೇ ಕಳೆದ ಚುನಾವಣೆಯಲ್ಲಿ ಎಲ್ಲೇ ತಗೊಳ್ರಿ, ಕುರುಗಲ್ಲಲ್ಲಿ ನೀವು ಯಾವುದೇ ರಿಸಲ್ಟ್ ತಗೊಳ್ರಿ, JDS ಪ್ರಾಬಲ್ಯ ಇರುವಂತ ಒಂದು ಕ್ಷೇತ್ರ ಕುರುಗಲ್. ಏನಲ್ಲಿ 2 ವಾರ್ಡ್ ವಿಂಗಡಣೆ ಮಾಡಿದ್ದಾರೆ. ಅದು ಹಿಂದಿನ ನೀವು ರಿಸಲ್ಟ್ ನೋಡ್ರಿ, JDS ನ ಪ್ರಾಬಲ್ಯ ಕ್ಷೇತ್ರ. ಮಲೆಯಪ್ಪನಹಳ್ಳಿ ಇತಿಹಾಸದಲ್ಲಿ JDS ಬಿಟ್ಟರೆ ಬೇರೆ ಇದೇ ಇಲ್ಲ ಅಲ್ಲಿ ಅಂತ ಒಂದು ಮಲೆಯಪ್ಪನಹಳ್ಳಿ ಕ್ಷೇತ್ರ ಇರ್ಬೋದು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವು ವೇಮಗಲ್ನಲ್ಲಿ ಪ್ರಾಪರ್ ಅಲ್ಲಿ ಸ್ವಲ್ಪ ವೀಕ್ ಇದ್ರು ಕೂಡ ಈ ಏನು ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ನಾವು ಬಹಳ ಶಕ್ತಿವಂತವಾಗಿದ್ದೀವಿ. ಇಂಥ ಕಡೆ ನಮ್ಮ ಪಾರ್ಟಿಯಲ್ಲಿ ದುಡ್ದಂಥವ್ರಿಗೆ ನಾವು ಸೋಲು ಗೆಲುವೆ ಮಾನದಂಡ ಅಲ್ಲ, ಪಕ್ಷ ಅಳಿವುಳಿನ ಪ್ರಶ್ನೆ. ಮುಂದಿನಲ್ಲಿ ನಮ್ಮ ನಾಯಕರಿಗೆ ಶಕ್ತಿ ತುಂಬಂತ ಕೆಲಸ ಮಾಡ್ಬೇಕಾಗಿತ್ತು. ನಾವು ಆ ಪ್ರಾಮಾಣಿಕ ಕೆಲಸ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ. CM ಶ್ರೀನಾಥ್ ಅವರಿಗೆ ಶಕ್ತಿ ತುಂಬಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 70-80 ಕೋಟಿ ಪಾಪ ಕಳ್ಕೊಂಡಿರೋ ಒಬ್ಬ ರೈತನ ಮಗ, ಅವ್ರಿಗೆ ಏನಾದ್ರು ಮಾಡಿ ಶಕ್ತಿ ತುಂಬಿ ಮುಂದಿನಲ್ಲಿ ಅವರಿಗೆ ಒಂದು ನಮ್ಮ ಪಕ್ಷದಿಂದ ಬಿಫಾರಂ ಕೊಟ್ಟು ನಾವೆಲ್ಲ ಸ್ವಾಭಿಮಾನದಿಂದ ಅವ್ರ ಪರವಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸಂತ ಕೆಲಸ ಮಾಡ್ಬೇಕಂತ ನಾವು ಹಗಲು ರಾತ್ರಿ ದುಡಿಯುವಂತ ಕೆಲಸ ಮಾಡ್ತಾ ಇದ್ವಿ. ನಾವು ನಿಷ್ಠಾವಂತ ಕಾರ್ಯಕರ್ತರಾಗಿ ಹಗಲು ರಾತ್ರಿ ದುಡಿಯುವಂತ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ನಮ್ಮ ನಾಯಕರು ಅವ್ರ ಮಾತಲ್ಲಿ ಬೆರಗಾಗಿದ್ದಾರೆ. ಅವ್ರು ಹೇಳಿದಂತ ಮಾತಲ್ಲಿ ಬೆರಗಾಗಿ ನಿಷ್ಠಾವಂತರಿಗೆ 2 ಮಾತ್ರ ತಗೊಂಡಿದ್ದಾರೆ. ವೇಮಗಲಲ್ಲಿ B1 ಬ್ಲಾಕ್ ಅಲ್ಲಿ ಭವ್ಯ ಕೃಷ್ಣ ಅನ್ನೋರ್ಗೆ ಒಬ್ಬರಿಗೆ, ಅವರು ನಮ್ಮ ಪಕ್ಷ ಕಟ್ಟಿರಂತವ್ರು ನಿಷ್ಠಾವಂತರು, ಅವ್ರಿಗೊಂದು ತಗೊಂಡಿದ್ದಾರೆ. ಮತ್ತೆ ಲೋಕೇಶ್ ಮರಿಯಪ್ಪ ಅಂತ ಮಂಚಂಡಹಳ್ಳಿ, ಚಂದ್ರಶೇಖಪುರ ಮತ್ತೆ ಮಲ್ಲಂಡಹಳ್ಳಿ, ಕೋಟಿ ಮಲ್ಲಂಡಹಳ್ಳಿ, ಈ 3 ಗ್ರಾಮಕ್ಕೂ ಸೇರಿ ಒಂದು ವಾರ್ಡು. ಅಲ್ಲಿ ಲೋಕೇಶ್ ಮರಿಯಪ್ಪ ಅಂತ ಈ ಅವ್ರಿಗೂ 2 ತಗೊಂಡಿದ್ದಾರೆ. ನಿಷ್ಠಾವಂತ JDS ನಲ್ಲಿ ನಿಷ್ಠಾವಂತ 2 ತಗೊಂಡಿದ್ದಾರೆ. ಇನ್ನು ಉಳಿದಂತ ಏನು 6 JDS ಅಂತ ಹೇಳಿ ಕೊಟ್ಟಿದ್ದಾರೆ, ಅವ್ಯಾರು ಕೂಡ ನಮ್ಮ JDS ನವರಲ್ಲ. ಅವರೆಲ್ಲ ಕೂಡ ವರ್ತೂರ್ ಪ್ರಕಾಶ್ ಅವರು ಬಂಟ್ರು. ಅವ್ರನ್ನ ಸನ್ಮಾನ್ಯ ವರ್ತೂರ್ ಪ್ರಕಾಶ್ ಅವರು ನೆಕ್ಸ್ಟ್ ಬರೋಂತ 28 ಚುನಾವಣೆಗ ಅವ್ರಿಗೆ ಹೆಂಗ್ ಬೇಕು ಬೇಸ್ ಮಾಡ್ಕೊಂತವ್ರೆ. ನಮ್ಮ ನಾಯಕರನ್ನ ಮೂಲಗುಂಪು ಮಾಡಕ, ನಮ್ಮ ಪಕ್ಷನ ಹಾಳು ಮಾಡಕ ಎಲ್ಲಾ ರೀತಿಯಾದಂತ ಸ್ಟ್ರಾಟಜಿಗಳನ್ನ ಅವ್ರು ಮಾಡ್ಯವ್ರೆ. ಇದರಿಂದ ನಾವು ಮನನೊಂದಿದ್ದೀವಿ ಸ್ವಾಮಿ. ನಿಮ್ಗೇನಾದ್ರೂ ಮೈತ್ರಿ ಧರ್ಮ ಪಾಲನೆ ಆಗ್ಬೇಕು, ಮೈತ್ರಿ ಧರ್ಮ ಉಳಿಬೇಕು, BJP ಸಿಂಬಲ್ ಅಲ್ಲಿ ನಿಲ್ದವರು ಗೆಲ್ಬೇಕು, JDS ಸಿಂಬಲ್ ಅಲ್ಲಿ ನಿಲ್ಲವರು ಗೆಲ್ಬೇಕು ಅನ್ನೋದು ನಿಮ್ಮಲ್ಲಿದ್ರೆ ಈ ಕೂಡಲೇ ಅದನ್ನ ಸರಿಪಡಿಸ್ರಿ. ನೀವು ನಮ್ಮ ಹತ್ರ ಮಾತಾಡಿದ್ದು ನಾವು ಕೊಟ್ಟಿರೋ ಪಟ್ಟಿನ
ಸತಿಪಡಿಸಿ ನಿಮ್ಮ ಪಟ್ಟಿನ ನೀವು ಆಯ್ಕೆ ಮಾಡಿದ್ರೆ ನಮ್ಗೆ ಈ ಪಟ್ಟಿ ಇಷ್ಟ ಇಲ್ಲ ಸ್ವಾಮಿ, ನೀವು ಇದೇ ಪಟ್ಟಿನ ಅಂತಿಮವಾಗಿ ನೀವು ಚುನಾವಣೆಗೆ ಹೋಗೋದಾದ್ರೆ ದಯವಿಟ್ಟು ನೀವು ಹೋಗಿ, ನಮ್ದೇನು ಅಭ್ಯಂತರ ಇಲ್ಲ. ನಿಮ್ಮ ಜನ ತೀರ್ಮಾನ 20ನೇ ತಾರೀಕು ನಿಮ್ಗೆ ಗೊತ್ತಾಗ್ತದೆ, ಜನಾದೇಶ ಯಾವ ರೀತಿ ಇರ್ತದೆ ಅಂತ ಈ ಎರಡು ನಮ್ಮ ಮೈತ್ರಿ ಪಕ್ಷಗಳು ಗೊತ್ತಾಗ್ತದೆ. ನಮ್ಗೆ ನೋವೇನಂದ್ರೆ ನಮ್ಮ ಪಕ್ಷ ಎಲ್ಲಿ ಕ್ಷಣಿಸಿ ಹೋಯ್ತಲ್ಲ ಅಂತ ಒಂದು ನೋವು, ಅದೊಂದೇ ನಮ್ಮ ನೋವು. ಇವತ್ತೇನು ಇಷ್ಟೆಲ್ಲ ನಮ್ಮ ನಾಯಕರ ವಿರುದ್ಧ ಮಾತಾಡೋಕೆ ನಮ್ಗೆ ಇಷ್ಟ ಇಲ್ಲ. ಇವತ್ತು ನಾವು JDS ವಿರುದ್ಧ ಮಾತಾಡೋಕೆ ಇಷ್ಟ ಇಲ್ಲ, ನಮ್ಮ ನಾಯಕರ ವಿರುದ್ಧ ಮಾತಾಡೋಕೆ ಇಷ್ಟ ಇಲ್ಲ, ಇವತ್ತು BJP ವಿರುದ್ಧ ಮಾತಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಆದ್ರೆ ಹಂಗ್ ಮಾಡಿದ್ ನೀವು ಇವತ್ತು ನಮ್ಮ ಪಾರ್ಟಿನ ಮುಗಿಸಂತ ಕೆಲಸ ನೀವು ಮಾಡಿದ್ರಿ, ಅದರಿಂದ ನಾವು ಮನನೊಂದಿದ್ದೀವಿ. ಆ ಮನನೊಂದು ನಾವು ಮಾತಾಡ್ತಾ ಇದೀವಿ. ಸಮಯ ನೀವು ಏನಾದ್ರೂ ನಮ್ಮ ಪಕ್ಷನ ಅಳಿವುಳಿನ ಪ್ರಶ್ನೆ ಇದೆ, ನಮ್ಮ MP ಸರ್ ಮಲ್ಲೇಶ್ ಬಾಬು ಅಣ್ಣ ಇರ್ಬೋದು, ನಮ್ಮ MLC ಇಂಚಿರಾ ಗೋವಿಂದರಾಜ್ ಅಣ್ಣ ಇರ್ಬೋದು, ನಮ್ಮ ನಾಯಕರಾದಂಥ CMR ಶ್ರೀನಾಥ್ ಅಣ್ಣ ಇರ್ಬೋದು, ದಯವಿಟ್ಟು ನಮ್ಮ ತಾಲೂಕು ಅಧ್ಯಕ್ಷ ಬಾಬು ಮನೋಡು, ಜಿಲ್ಲಾ ಕಾರ್ಯಾಧ್ಯಕ್ಷ ಬಂಡ್ನಾಳ್ ನಟರಾಜ್ ಅಣ್ಣವರು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸ್ವಾಮಿ, ನಮ್ಮ JDS ಪಕ್ಷನ ವರ್ತೂರ್ ಪ್ರಕಾಶ್ಗೆ ಅಡಮಾನ ಇಟ್ಟಿಲ್ಲ. ದಯವಿಟ್ಟು ಬಹಳ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ಇದನ್ನ ಸರಿಪಡಿಸೋ ಕೆಲಸ ಈ ಸಾಧ್ಯವಾದ ಕೂಡಲೇ ಇವತ್ತು ಸಂಜೆನೆ ಸರಿಪಡಿಸಿ ನಾಳೆ ದೀಪಾರಾಮ್ ನೀಡಂತ ಕೆಲಸ ಮಾಡ್ರಿ. ಇಲ್ಲ ಅಂದ್ರೆ ದಯವಿಟ್ಟು ನೀವು ಚುನಾವಣೆ ಮಾಡ್ಕೊಳ್ಳಿ ಸ್ವಾಮಿ, ನಮ್ದೇನು ಅಭ್ಯಂತರ ಇಲ್ಲ. ನೀವು ವರ್ತೂರ್ ಪ್ರಕಾಶ್ ಅವ್ರ ಜೊತೆ ಕೈ ಜೋಡಿಸಿ ಚುನಾವಣೆ ಎದುರಿಸಿ. ನೀವು ಎಷ್ಟು ಸ್ಥಾನಗಳನ್ನ ಜನಾದೇಶ ನಿಮ್ಗೆ ಎಷ್ಟು ಸ್ಥಾನ ಕೊಡ್ತಾರೆ ಅನ್ನೋದ್ರ ಮೇಲೆ ನಿಮ್ಗೆ ಮುಂದೆ ಅರಿವಾಗ್ತದೆ. ಈ JDS ಪಕ್ಷನ ನೀವೇ ನಮ್ಮ ನಾಯಕರು ಅವ್ರ ಜೊತೆ ಸೇರ್ಕೊಂಡು ಮುಗಿಸೋಂತ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಆ ನೋವನ್ನ ಇವತ್ತು ನಾವೆಲ್ಲರೂ ಸೇರಿ ನೀವು ಪತ್ರಿಕಾ ಮುಖಾಂತರ ತಿಳಿಸ್ಬೇಕಂತ ತಿಳಿಸ್ತಾ ಇದೀವಿ. ತಾವು ನಮ್ಮ ಬಗ್ಗೆ ಏನಾದ್ರು ತಿಳ್ಕೊಂಡು ಸ್ವಾಮಿ, ನಾವು ಒಂದು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಇದ್ಕೊಂಡು ಯಾಕೆ ನಮ್ಮನ್ನ ಇವ್ರೆ ಹಿಂಗೆ ಈ ತರ ಮಾತಾಡ್ತಾವ್ರೆ ಅಂತ ನೀವು ಏನಾದ್ರು ತಿಳ್ಕೊಳ್ರಿ. ನನಗೆ ನಮ್ಮ ಪಕ್ಷದ ಅಳಿವಿನ ಪ್ರಶ್ನೆಗೋಸ್ಕರ ಮಾತಾಡಿದೀವಿ, ನಮ್ಮ ನೋವು ಹೇಳ್ಕೊಂಡಿದೀವಿ. ಅದರಿಂದ ಇವತ್ತು ಪತ್ರಿಕೆ ಮುಖಾಂತರ ನಿಮ್ಗೆ ಗೊತ್ತಾಗ್ಲಿ ಅಂತ, ಒಂದು ಪಬ್ಲಿಕ್ ಬರಲಿ ನಿಮ್ ವಿಚಾರ ಗೊತ್ತಾಗ್ಲಿ ಅಂತ ಈ ಒಂದು ಸಂಘಟನೆ ಹೇಳ್ಕೊಂಡಿದೀವಿ ಸ್ವಾಮಿ. ನೀವು ಏನ್ ಮಾಡ್ತೀರೋ ಬಿಡ್ತೀರೋ, JDS ನ ಉಳಿಸೋಂತ ಕೆಲಸ ಮಾಡ್ತಿರೋ ಇಲ್ಲ ವರ್ತೂರ್ ಪ್ರಕಾಶ್ ಅವರಿಗೆ JDS ಪಕ್ಷನ ಅಡಮಾನ ಇಟ್ಕೊಂಡ್ಬಿಟ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಾವು ಇಷ್ಟು ಇಲ್ಲಿ ಎಲ್ಲ ಒಂದು ನಮ್ಮ ನಾಯಕರ ಮುಖಾಂತರ ಒಂದು ಇಷ್ಟು ಎರಡು ಮಾತು ಮಾತಾಡಿದ್ದೀನಿ. ಮುಂದಿನಲ್ಲಿ ನಮ್ಮ ಜನಾದೇಶ ಚುನಾವಣೆಯಲ್ಲಿ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.